ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ಶುರುವಾಗುತ್ತೆ ಸೆಪ್ಟೆಂಬರ್ 29ನೇ ತಾರೀಕು. ಆದ್ರೆ ಅದರಲ್ಲಿ ಬರೋ ಕಂಟೆಸ್ಟೆಂಟ್ಸ್ ಯಾರು, ಇಷ್ಟು ದಿನ ಹೋಸ್ಟ್ ಯಾರು ಮಾಡ್ತಾರೆ ಅಂತ ಹೇಳಿ ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಇದ್ರು. ಅದು ಒಂದು ಪ್ರೋಮೋ ಬಿಟ್ಟು ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡ ಚಾನಲ್ ಅವರು. ಕಿಚ್ಚ ಸರ್ ಅಂತ ಗೊತ್ತಾಗಿದೆ. ಆದ್ರೆ ಅದರಲ್ಲಿ ಬರೋ ಪ್ಲೇಯರ್ಸ್ ಯಾರು ನೋಡ್ತಿರ್ಬೋದು ನೀವು. ಆ ಪ್ರೋಮೋದಲ್ಲಿ ವಿದ್ವಾ ಮಾಡೋರು ಗಲಾಟೆ ಮಾಡಿದ್ರೆ ವರ್ಷ ಚೇಂಜ್ ಆಗ್ತಾ ಇರ್ತಾರೆ. ಆದ್ರೆ ಅದನ್ನ ಕಂಟ್ರೋಲ್ ಮಾಡೋ ಮಾತ್ರ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಕಿಚ್ಚ ಸರೇ ಬರ್ತಾರಂತ. ಆದ್ರೆ ಈ ಸರ ಜಗಳ ಮಾಡೋರು ಯಾರು, ಈ ಸರ ಯುದ್ಧ ಮಾಡೋರು ಯಾರು ಅಂತ ತುಂಬಾ ಜನ ಕಾಯ್ತಾ ಇರ್ತೀರ. ಕನ್ಫರ್ಮ್ ಆಗಿ ಆಲ್ಮೋಸ್ಟ್ ಆಲ್ 80% ಕನ್ಫರ್ಮ್ ಆಗಿದೆ ಇವ್ರು ಬರ್ತಾರಂತ. ಅವ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ನಮ್ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ವರುಣ್ ಆರಾಧ್ಯ ಇವ್ರಂತ ಫಿಕ್ಸ್ ಆಗಿದೆ ಗುರು. ನೀವು ಬರ್ಕೊಂಡು ಇಟ್ಕೊಳ್ಳಿ. ಏನಕ್ಕಂದ್ರೆ ನೋಡಿ, ಯಾವುದೇ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಟೀಮ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಟೈಮ್ ಅಲ್ಲೇ ಅವ್ರ ಮೇಲೆ ಯಾವುದೇ ಒಂದು ಪುಕ್ಕರ್ಗಳೆಲ್ಲ ಬರ್ತವೆ, ಅವ್ರ ಮೇಲೆ ಒಂದು ಕೇಸ್ಗಳೆಲ್ಲ ಆಗ್ತವೆ, ಅವ್ರ ಮೇಲೆ ತುಂಬಾ ವೈರಲ್ ಆಗ್ತಾ ಇರ್ತವೆ ಸಮಥಿಂಗ್ ಎಲ್ಲ. ಈಗ ನೋಡಿ, ನೀವು ನೋಡ್ತಿರ್ಬೋದು, ವರ್ಷಾ ಕಾವರಿ ಅವರು ವರುಣ್ ಆರಾಧ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಬಿಗ್ ಬಾಸ್ಗೆ 11ಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ವರುಣ್ ಆರಾಧ್ಯ ಅವರು ಬರ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಇವರು ಅದಿತಿ ಶೆಟ್ಟಿ, ಅಶ್ವಿತಿ ಶೆಟ್ಟಿ ಅಂತ ಕೇಳೇ ಇರ್ತಾರ. ರಾಮಾಚಾರಿ ಫಿಲಂ ಅಲ್ಲಿ ಇಬ್ರು ಅಕ್ಕ ತಂಗಿ ಒಂದು ಸೇಮ್ ಆಕ್ಟ್ ಆಗಿರ್ತ ನೋಡಿ, ಅವರು ಸೆಲೆಕ್ಟ್ ಆಗಿದ್ದಾರೆ. ಈ ಬಿಗ್ ಬಾಸ್ 11ಕ್ಕೆ ಬರ್ತಾರ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಅದಾದ್ಮೇಲೆ ಇನ್ನೊಂದು ಕುಂಡಿಪಲ್ಲಿ ನಾಗರಾಜ, ಇವ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ನೀವು ಪ್ರತಿ ಸೀಸನ್ ಎಲ್ಲ ತಗೊಳ್ಳಿ, ಒಬ್ರು ವಯಸ್ಸಾದನ್ನು ತಗೊಂಡಿರ್ತಾರೆ. ಆ ಕೆಟಗರಿಯಲ್ಲಿ ಇವರು ಕಾಮಿಡಿ ಪ್ರಕಾರ ತಗೊಂಡಿದ್ದಾರೆ ಅಂತ ಹೇಳಿ ಕೂಡ ಒಂದು ಮಾಹಿತಿ ಸಿಗ್ತಾ ಇದೆ. ಅದಾದ್ಮೇಲೆ ವರ್ಷಾ ಕಾಬರಿ ಅವರು ಯಾವಾಗಾದ್ರೂ ಕಂಪ್ಲೇಂಟ್ ಕೊಟ್ಟರು ಈ ವರುಣ್ ಆರಾಧ್ಯರ ಮೇಲೆ, ಅದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಅವರು ಕೂಡ ಈ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾರೆ ಅಂತ. ಬಂದ್ರೆ ಮಾತ್ರ ತುಂಬಾ ಅದ್ಭುತವಾಗಿರ್ತಂತ ಎಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಆಶಯ ಇಬ್ರು ಬರ್ಲಿ ಅಂತೇಳಿ. ಏನಕ್ಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪಂತ. ತುಂಬಾ ಆಗ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಬಂದ್ಬಿಟ್ಟು, ಪ್ರೇಮ ಅವರು ಹಳೆ ಹೀರೋಯಿನ್ ಎಲ್ಲಾ ಸೀಸನ್ ಒಬ್ರು ತಗೊಂತಾರೆ. ಈ ಸೀಸನ್ ಅಲ್ಲಿ ಪ್ರೇಮ ಅವರನ್ನ ತಗೊಳ್ಳೋ ಚಾನ್ಸಸ್ ತುಂಬಾನೇ ಇದೆ ಅಂತ ಅವ್ರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ವೈರಲ್ ಆಗ್ತಾ ಇದೆ. ಅಫಿಷಿಯಲ್ ಆಗಿ ಅಂತ ಗೊತ್ತಾಗಲ್ಲ. ಈ ಸಲ ಮಾತ್ರ ಬಿಗ್ ಬಾಸ್ ಸೀಸನ್ 11ರ ಒಂದು ಟೆಕ್ನಿಕಲ್ ಟೀಮ್ ಏನಿದೆ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ವೈರಲ್ ಆಗ್ತಾ ಇಲ್ಲ. ಈ 4 ಜನ ಕನ್ಫರ್ಮ್ ಆಗಿದೆ. ಕುಂಡಪಲ್ಲಿ ನಾಗರಾಜ, ಅದಿತಿ ಶೆಟ್ಟಿ, ಅದಾದ್ಮೇಲೆ ವರುಣ್ ಆರಾಧ್ಯ, ಪ್ರೇಮ ಅವರು, ಆಮೇಲೆ ಚಂದ್ರಪ್ರಭಾ. ಇನ್ನೊಂದು ವಿಶೇಷವಾಗಿ ಗಿಚ್ಚಗಿಲಿ ಸೀಸನ್ ಟೀಮ್ ಗೆದ್ದಿರುವ ಹುಲಿ ಅವರು ಕೂಡ ಈ ಸೀಸನ್ಗೆ ಬರ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಕಾದು ನೋಡಬೇಕಾಗಿದೆ. ಈ 4 ಜನ ಅಂತೂ ಆರಾಮಾಗಿ ಆಲ್ರೆಡಿ 80% ಕನ್ಫರ್ಮ್ ಆಗಿದೆ. ಕೇವಲ ಅನ್ಅಫಿಷಿಯಲ್ ಆಗಿ ಬರ್ತಾ ಇದೆ ಮಾಹಿತಿ. ಅಫಿಷಿಯಲ್ ಆಗಿ ಬರೋದು ಮಾತ್ರ ಕಾಯ್ತಾ ಇದೀವಿ ಎಲ್ಲರೂ. ಮತ್ತೆ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ, ಈ ಸೀಸನ್ ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.